ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಎಫೆಕ್ಟ್ ಎಲ್ಲಿವರೆಗೆ ಮುಟ್ಟಿದೆ ಅಂತಂದರೆ, ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಟೋ LPG ಇಲ್ಲದೆ ಆಟೋ ಮತ್ತು ಕ್ಯಾಬ್ ಚಾಲಕರು ಪರದಾಡುವಂತಾಗಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಪೂರೈಕೆ ಮಾಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತನ್ನ ವ್ಯಾಪ್ತಿಯ ಶಾಲಾ ಕಾಲೇಜುಗಳಲ್ಲಿ ನೀಡ್ತಾ ಇದ್ದಂತಹ ಮಧ್ಯಾಹ್ನದ ಬಿಸಿಯೂಟವೂ ಕೂಡ ಪೂರೈಕೆ ಮಾಡೋದಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇರುವಂಥದ್ದು. ಸೊ ಇಂದಿರಾ ಕ್ಯಾಂಟೀನ್ ಮುಖ್ಯವಾಗಿ ಬಡವರಿಗೆ ಕಡಿಮೆ ಬೆಲೆಯಲ್ಲಿ 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಕೊಡುವಂತಹ ಒಂದು ಮಹತ್ವದ ರಾಜ್ಯ ಸರ್ಕಾರದ ಯೋಜನೆ. ಬೆಂಗಳೂರಿನಲ್ಲಿ 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ. ಸೊ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಆಹಾರವನ್ನು ತಯಾರು ಮಾಡೋದಕ್ಕಂತಲೇ 28 ಇಂದಿರಾ ಕಿಚನ್ಗಳನ್ನು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ಥಾಪಿಸ್ಕೊಂಡಿದೆ. ಆದರೆ ಈ ಇಂದಿರಾ ಕಿಚನ್ಗಳಲ್ಲಿ ಇವತ್ತು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಹೋಟೆಲ್ ರೀತಿಯಲ್ಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಪರದಾಡ್ತಾ ಇದ್ದಾರೆ ಸಿಬ್ಬಂದಿಗಳು, ಮ್ಯಾನೇಜರು, ಗುತ್ತಿಗೆದಾರರು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಈಗಾಗಲೇ ರಿವಾರ್ಡ್ಸ್ ಅನ್ನುವಂಥ ಒಂದು ಗುತ್ತಿಗೆ ಕಂಪನಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಪತ್ರವನ್ನು ಬರೆದು ಸಿಲಿಂಡರ್ ಪೂರೈಕೆ ಆಗಿಲ್ಲ ಅಂತಂದರೆ ಇವತ್ತೋ ನಾಳೆನೋ ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನನ್ನು ಬಂದ್ ಮಾಡಬೇಕಾಗಬಹುದಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಆದಷ್ಟು ಬೇಗ ಕಮರ್ಷಿಯಲ್ ಸಿಲಿಂಡರನ್ನು ಪೂರೈಕೆ ಮಾಡೋದಕ್ಕೆ ಮಧ್ಯಪ್ರವೇಶಿಸಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಗುತ್ತಿಗೆದಾರರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿರುತ್ತೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಸಮಸ್ಯೆ ಉಲ್ಬಣಗೊಂಡಿರುವಂಥದ್ದು. ಒಟ್ಟು 28 ಕಿಚನ್ನಲ್ಲಿ ಪ್ರತಿ ಇಂದಿರಾ ಕಿಚನ್ನಿಂದಲೂ ಕೂಡ ಹೆಚ್ಚು ಕಮ್ಮಿ 14, 15, 16 ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರ ಪೂರೈಕೆ ಮಾಡಲಾಗುತ್ತೆ. ಒಂದು ದಿನಕ್ಕೆ ಒಂದು ಇಂದಿರಾ ಕಿಚನ್ನಲ್ಲಿ ಆಹಾರವನ್ನು ತಯಾರು ಮಾಡಬೇಕು ಅಂತಂದರೆ, 3 ಹೊತ್ತಿನ ಆಹಾರವನ್ನು ತಯಾರು ಮಾಡಬೇಕು ಅಂತಂದರೆ ಕನಿಷ್ಠ 5 ಸಿಲಿಂಡರ್ ಬೇಕಾಗುತ್ತೆ. ಕಮರ್ಷಿಯಲ್ ಸಿಲಿಂಡರ್, ಒಂದು ಸಿಲಿಂಡರ್ 19 kg ಅಂತಂದ್ರೂ 5 ಸಿಲಿಂಡರ್ ಬೇಕಾಗುತ್ತೆ. ಸೊ ಈ 5 ಸಿಲಿಂಡರ್ ಪೂರೈಕೆ ಈಗ ಇಂದಿರಾ ಕಿಚನ್ಗೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಮೆನುವನ್ನು ಕೂಡ ಕಟ್ ಮಾಡಿರುವಂಥದ್ದು ಗುತ್ತಿಗೆದಾರರು. ಮುಖ್ಯವಾಗಿ ಬೆಳಿಗ್ಗೆ ಬಗೆಯ ಏನು ತಿಂಡಿ ತಿನಿಸುಗಳನ್ನು ಇಂದಿರಾ ಕ್ಯಾಂಟೀನಲ್ಲಿ ಕೊಡ್ತಾ ಇದ್ರು, ಅದು ರೈಸ್ ಬಾತ್ ಇರ್ಬೋದು, ಪೊಂಗಲ್ ಇರ್ಬೋದು, ಅಥವಾ ಚಿತ್ರಾನ್ನ ಇರ್ಬೋದು, ಈ ರೀತಿಯಾಗಿರುವಂಥ ಬಗೆಯ ಆಹಾರ ಪದಾರ್ಥಗಳನ್ನು ಜನರಿಗೆ ಕಡಿಮೆ ಬೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಕೊಡಮಾಡಲಾಗ್ತಾ ಇತ್ತು. ಆದರೆ ಸಿಲಿಂಡರ್ ಇಲ್ದಿರುವಂಥ ಕಾರಣಕ್ಕಾಗಿ ಬಾಯ್ಲರ್ಗಳಲ್ಲಿ ಈಗ ಇಡ್ಲಿಯನ್ನು ಬೇಯಿಸಿ ಸಾಂಬಾರನ್ನು ಮಾಡಿ ಇಡ್ಲಿ ಮತ್ತು ಸಾಂಬಾರನ್ನು ಮಾತ್ರ ಪೂರೈಕೆ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ಫೇಸಲ್ಲಿ ಇಂದಿರಾ ಕ್ಯಾಂಟೀನ್ ಹಾದು ಹೋಗ್ತಾ ಇರುವಂಥದ್ದು. ಇದಿಷ್ಟು ಇಂದಿರಾ ಕ್ಯಾಂಟೀನ್ನ ಸಮಸ್ಯೆ. ಆದರೆ ಮತ್ತೊಂದು ಕಡೆಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಏನು ಪೂರೈಕೆ ಮಾಡ್ತಾ ಇತ್ತು GBA, ಅದಕ್ಕೂ ಕೂಡ ಇದರ ಒಂದು ಗ್ಯಾಸ್ನ ಬಿಸಿ ತಟ್ಟಿರುವಂಥದ್ದು. ಪ್ರತಿದಿನ ಬರೋಬ್ಬರಿ 24,000 ಬಡ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪೂರೈಕೆ ಮಾಡ್ತಾ ಇತ್ತು. ಆದರೆ ಈಗ ಗುತ್ತಿಗೆದಾರರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಆಹಾರ ತಯಾರಿಕೆಗೆ ಒಂದು ಕಡಿಮೆ ಆಗಿರುವಂಥ ಹಿನ್ನೆಲೆ ಪೂರ್ಣ ಪ್ರಮಾಣದಲ್ಲಿ ಮಕ್ಕಳಿಗೆ ಆಹಾರವನ್ನು ಪೂರೈಕೆ ಮಾಡೋದಕ್ಕೆ GBAಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸೊ ಇದು ದಿನದಿಂದ ದಿನಕ್ಕೆ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಕ್ರೂಡ್ ಆಯಿಲ್ ಆಮದಾಗ್ತಾ ಇಲ್ಲ. ಇದರಿಂದಾಗಿ ತೈಲ ಬೆಲೆ ಏರಿಕೆ ಆಗುವಂಥ ಒಂದು ಆತಂಕದಲ್ಲಿರುವಂಥದ್ದು. ಕಮರ್ಷಿಯಲ್ ಗ್ಯಾಸ್ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಗೃಹ ಬಳಕೆಯ ಡೊಮೆಸ್ಟಿಕ್ ಗ್ಯಾಸ್ ಕೂಡ ಸಮಸ್ಯೆ ಆಗಿದೆ. ಆಟೋ LPG ಕೂಡ ಸಂಪೂರ್ಣವಾಗಿ ಸರಬರಾಜು ಬಂದಾಗಿರುವಂಥದ್ದು. ಹೀಗೆ ಬೇರೆ ರೀತಿಯಾಗಿರುವಂಥ ಸಮಸ್ಯೆಗಳು ಬೇರೆ ಕ್ಷೇತ್ರದಲ್ಲಿ ಉಂಟಾಗಿರುವಂಥದ್ದು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಪರ್ಯಾಯ ಮಾಡ್ಕೊಳ್ಬೇಕಾಗತ್ತೆ. ಕೆಲವು ಕಡೆಗಳಲ್ಲಿ ಸೌದೆ ಒಲೆಯಿಂದ ಆಹಾರ ತಯಾರು ಮಾಡಿ ಕೊಡಲಾಗ್ತಾ ಇದೆ. ಕೆಲವು ಕಡೆಯಿಂದ ಇಂಡಕ್ಷನ್ ಕುಕಿಂಗ್ ಸಿಸ್ಟಮನ್ನು ಕೂಡ ಬಳಸ್ಕೊಳ್ತಾ ಇರುವಂಥದ್ದು. ಆದರೆ ಗ್ಯಾಸ್ನಿಂದಾಗಿ ಇಷ್ಟು ವರ್ಷ ಗ್ಯಾಸಿಗೆ ಡಿಪೆಂಡೆನ್ಸಿ ಇಟ್ಕೊಂಡವರೆಲ್ಲರೂ ಕೂಡ ಈಗ ಪರದಾಡ್ತಾ ಇದ್ದಾರೆ. ಹೋಟೆಲ್ಗಳಲ್ಲಂತೂ ಹೇಳೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಹೋಟೆಲ್ಗಳಲ್ಲಿ ಸಂಪೂರ್ಣವಾಗಿ ಮೆನುವನ್ನು ಕಟ್ ಮಾಡಲಾಗಿದೆ. ಆಗಲೇ ಹೇಳಿದಾಗೆ ಬಾಯ್ಲರ್ಗಳನ್ನು ಇಟ್ಕೊಂಡು ಅಥವಾ ಇಂಡಕ್ಷನ್ ಕುಕಿಂಗ್ ಸಿಸ್ಟಮನ್ನು ಇಟ್ಕೊಂಡು ಸ್ಟವನ್ನು ಇಟ್ಕೊಂಡು ಅಡುಗೆಯನ್ನು ಮಾಡ್ತಿದ್ದಾರೆ. ಮ್ಯಾಕ್ಸಿಮಮ್ ಏನು ಕಡಿಮೆ ಮಾಡೋಕ್ಕಾಗುತ್ತೆ ಗ್ಯಾಸ್ನ ಬಳಕೆ, ಅವೆಲ್ಲವನ್ನು ಕೂಡ ಹೋಟೆಲ್ನಲ್ಲೂ ಕೂಡ ಕಡಿಮೆ ಮಾಡಿಕೊಳ್ಳಲಾಗ್ತಾ ಇದೆ. ಕೆಲವು ಕಡೆ ಆಗೋದೇ ಇಲ್ಲ ಅನ್ನುವಂಥ ಹೋಟೆಲ್ ಮಾಲೀಕರು ಹೋಟೆಲ್ಗಳನ್ನು ಬಂದ್ ಮಾಡಿದ್ದಾರೆ.
ಕೆಲವು ಕಡೆ ಪ್ರತಿಭಟನೆಗಳು ನಡೆದಿದ್ದಾವೆ. ಸೊ ಇವತ್ತು ಕೂಡ ಒಂದು ಹೋಟ್ಲಿಗೆ ಮಾಗಡಿ ರಸ್ತೆಯಲ್ಲಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸುಮಾರು 50-60 ಬಗೆಯ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುವಂಥ ಹೋಟೆಲ್ನಲ್ಲಿ ಈಗ 6-7 ಮೆನುವನ್ನು ಮಾತ್ರ ಮಾರಾಟ ಮಾಡ್ತಾ ಇದ್ದಾರೆ. ಜನರು ಕೂಡ ಅದಕ್ಕೂ ಕೂಡ ಅಂದರೆ ಹೋಟೆಲ್ನಲ್ಲಿ ಬಗೆಯ ರುಚಿಯಾದ ಆಹಾರವನ್ನು ಟೇಸ್ಟಿಯಾಗಿ ತಿನ್ನೋದಕ್ಕೆ ಹೋಗ್ತಾರೆ. ಜನರಿಗೂ ಕೂಡ ನಿರಾಸೆ ಆಗ್ತಾ ಇದೆ. ಆದರೆ ಅನಿವಾರ್ಯವಾಗಿ ಹೋಟೆಲನ್ನು ಡಿಪೆಂಡ್ ಆಗಿರುವಂಥವ್ರು ಹೋಟೆಲ್ನಲ್ಲಿ ಏನು ಸಿಗ್ತಾ ಇದೆಯೋ ಅದನ್ನು ತಿನ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಸೊ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗಿಲ್ಲ ಅಂತಂದರೆ ಇಡೀ ಆರ್ಥಿಕ ವ್ಯವಹಾರ ಏನಿದೆ ಅದರ ಮೇಲೆ ಕೆಟ್ಟ ಪರಿಣಾಮ ಬೀರುವಂಥ ಈಗಾಗಲೇ ಬೀರಿದೆ ಮತ್ತು ಮುಂದಕ್ಕೂ ದೊಡ್ಡ ಪ್ರಮಾಣದಲ್ಲಿ ಬೀರುವಂಥ ಸಾಧ್ಯತೆ ಇದೆ. ಕನಿಷ್ಠ ಪಕ್ಷ ಇಂದಿರಾ ಕ್ಯಾಂಟೀನಲ್ಲಿ ಬಡವರಿಗೆ 5 ರೂಪಾಯಿಗೆ ತಿಂಡಿ 10 ರೂಪಾಯಿಗೆ ಊಟ ಕೂಡ ಸಿಗಲ್ಲ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. 24,000 ಮಕ್ಕಳಿಗೆ ಬೆಂಗಳೂರಿನಲ್ಲಿ GBA ಶಾಲಾ ಕಾಲೇಜುಗಳ ವ್ಯಾಪ್ತಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸಿಗ್ತಾ ಇತ್ತು. ಅದಕ್ಕೂ ಕೂಡ ಇದೀಗ ಹೊಡೆತ ಬಿದ್ದಿರುವಂಥದ್ದು. ಒಟ್ಟಾರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಇಡೀ ಬೆಂಗಳೂರು ರಾಜಧಾನಿ ಇದೀಗ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.